ಎಲ್ಲರಿಗೂ ನಮಸ್ಕಾರ. ವೀಕೆಂಡ್ ಫಾರ್ಮರ್ಸ್ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಏನಪ್ಪ ವಿಡಿಯೋ ಅಂತಂದ್ರೆ, ನಾವು ರಾಸಾಯನಿಕ ಮುಕ್ತವಾಗಿ ಬಾಳೆಹಣ್ಣನ್ನ ಹಣ್ಣು ಮಾಡ್ಬೋದಾ ಅಥವಾ ಮಾಡೋಕ್ಕಾಗತ್ತಾ ಅನ್ನೋದ್ರ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾವೇನು ಪ್ರತಿದಿನ ಬಾಳೆಹಣ್ಣನ್ನ ತಿಂತೀವಿ, ಅದೆಲ್ಲ ಅವರು ವಾಡೆಗೆ ಅಂತ ಹಾಕಿ ಅಲ್ಲಿ ಕೆಮಿಕಲ್ ಸ್ಪ್ರೇ ಮಾಡಿ ಅದ್ರ ಮುಖಾಂತರ ಬಾಳೆಹಣ್ಣನ್ನ ಹಣ್ಣು ಮಾಡ್ತಾರೆ. ಸರಿ, ಕೆಮಿಕಲ್ ಇಲ್ದೇ ನಾವು ಬಾಳೆಹಣ್ಣನ್ನ ಹಣ್ಣು ಮಾಡ್ಬೋದಾ ಅಂತ ಹೇಳಿದ್ರೆ ಎಸ್, ಮಾಡ್ಬೋದು. ಏನು ಮಾಡ್ಬೇಕಂದ್ರೆ, ಈ ಬಾಳೆಗೊನೆ ನೋಡಿ, ಇದೊಂದು 15 kg ಬಾಳೆಹಣ್ಣು ಬರುತ್ತೆ ಗೊನೆ. ಇದನ್ನು ತಗೊಂಡು ಎರಡೂ ಸೈಡು ಈ ಥರ ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡಬೇಕಾಗತ್ತೆ. ಕಟ್ ಮಾಡಿದ್ರೆ ನೋಡಿ, ಎರಡು ಸೈಡು ನಾವೇನಿವಾಗ ಕಟ್ ಮಾಡ್ತಾ ಇದೀವಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ಥರ ಪ್ಲಸ್ ಮಾರ್ಕ್ಗೆ ಕಟ್ ಮಾಡಬೇಕಾಗತ್ತೆ, ಬೋತ್ ಸೈಡ್ಸ್, ಕೆಳಗಡೆ ಮತ್ತು ಮೇಲ್ಗಡೆ ಏನು ಬರುತ್ತೆ ದಿಂಡು ಅದನ್ನು ಕಟ್ ಮಾಡಿ. ನಮ್ಮ ಮನೆಯಲ್ಲಿ ಸಿಗುವಂಥ ಗಾರ್ಲಿಕ್ಕು, ಬೆಳ್ಳುಳ್ಳಿ ಅಂತೀವಲ್ಲ, ಈ ಬೆಳ್ಳುಳ್ಳಿನ ನೀಟಾಗಿ ಜಜ್ಕೋಬೇಕಾಗತ್ತೆ. ಅಂದರೆ ಅದರ ರಸ ಈಚೆ ಬರ್ತಿರ್ಬೇಕು ಅಥವಾ ಕಾಣಿಸ್ತಾ ಇರಬೇಕು ನಮಗೆ, ಅಥವಾ ಕೈಗೆ ಅಂಟಬೇಕು ರಸ. ಆ ಥರ ಅದನ್ನು ಜಜ್ಕೊಂಡು ನಾವೇನು ದಿಂಡನ್ನ ಕಟ್ ಮಾಡಿದ್ವಿ ಬೋತ್ ಸೈಡು, ಅದಕ್ಕೆ ಒಳಗಡೆ ಸ್ವಲ್ಪ ತಳ್ಳಬೇಕಾಗತ್ತೆ, ನೀಟಾಗಿ ಸಿಕ್ಸ್ಬೇಕಾಗತ್ತೆ. ಈ ಥರ ಎರಡೂ ಕಡೆ ಒಂದು ಕಡೆಗೆ ಸಿಕ್ಸ್ ಆದಮೇಲೆ, ಅಥವಾ ಅದೇನು ನಾವೇನು ಓಪನ್ ಮಾಡಿರ್ತೀವಿ ಆ ಜಾಗಕ್ಕೆ ಮತ್ತು ಮೇಲ್ಗಡೆಯಿಂದ ಈ ಥರ ಫೋರ್ಸಾಗಿ ಆ ಪ್ಲಸ್ ಮಾರ್ಕ್ ಏನು ಮಾಡಿದ್ವಿ ಅದರೊಳಗಡೆ ಫೋರ್ಸಾಗಿ ತಳ್ಳಿದಾಗ ಅದು ಒಳಗಡೆ ಹೋಗಿ ಫಿಲ್ ಆಗುತ್ತೆ. ಒಂದು 2 ಎಸ್ಳು ಸಾಕು. ಅದನ್ನು ತಳ್ಳದ ಮೇಲೆ ನೋಡಿ ಈ ಥರ ಕಾಣಿಸುತ್ತೆ ಅದು. ಇದನ್ನೇನು ಮಾಡಬೇಕು ಅಂತಂದರೆ, ಆಗೋನೆ ನಾವು ಒಂದು ಖಾಲಿ ಡ್ರಮ್ ತೊಗೊಂಡು ಖಾಲಿ ಡ್ರಮ್ ಒಳಗಡೆ ಈ ಥರ ಇಟ್ಬೇಕಾಗುತ್ತೆ. ನೋಡಿ, ಈ ಥರ ನಾನು ಏನಿಟ್ಟಿದ್ದೀನಿ, ಈ ಥರ ಹಿಟ್ಟಾದಮೇಲೆ ಇದಕ್ಕೆ ಸ್ವಲ್ಪ ಕತ್ತಲಬೇಕಾಗತ್ತೆ. ಹಾಗಾಗಿ ಮತ್ತು ಇನ್ನೂ ಸ್ವಲ್ಪ ಇದು ಹೀಟ್ ಜನ್ರೇಟ್ ಆಗಲಿಕ್ಕೆ ಇದು ಮೊಂಬತ್ತಿ ಅಂತೀವ, ಕ್ಯಾಂಡಲ್ನ ಹಚ್ಚಿಬಿಟ್ಟು ಬಾಳೆಗೊನೆ ಮತ್ತು ಕ್ಯಾಂಡಲ್ ಇದೆರಡನ್ನು ಆದಮೇಲೆ ಮೇಲ್ಗಡೆಯಿಂದ ಏನು ನಮ್ಮದು ಕ್ಯಾಪ್ ಬರುತ್ತೆ, ಕ್ಯಾಪ್ನ ಕ್ಲೋಸ್ ಮಾಡಿದ್ರೆ ಆಗೋಗುತ್ತೆ. ಇದು ವಿತಿನ್ 24 ಅವರ್ಸ್ಗೆ ನಮಗೆ ಯಾವ ಥರ ಆಗುತ್ತೆ ಅಂದರೆ, ನೋಡಿ ಇದು 24 ಅವರ್ಸ್ ನಾನು ಹಾಕಿ 24 ಅವರ್ಸ್ಗೆ ನೋಡಿ ಈ ಥರ ಕಲರ್ ಬಂದಿದೆ, ಯೆಲ್ಲೋಯಿಶ್ ಆಗಿದೆ. ಇದು 24 ಅವರ್ಸ್ಗೆ ತಿನ್ನೋಕ್ಕಾಗಲ್ಲ, ಬಟ್ ಈ ಥರ ಫುಲ್ ಯೆಲ್ಲೋಯಿಶ್ ಬಂದಿರುತ್ತೆ ನನಗೆ. ನೋಡಿ, ಎಲ್ಲ ಕಟ್ ಮಾಡ್ತಾ ಇದ್ದೀವಿ. ಈಗ ನಾವೇನು ಇಟ್ಟಿದ್ವಿ ಅದನ್ನು 24 ಅವರ್ಸ್ ತೆಗೆದಾಗ ಇದು ನಮ್ಗೆ ಈ ಥರ ಆಗಿತ್ತದು. ನೋಡಿ, ಇಷ್ಟು ನೀಟಾಗಿ ಹಣ್ಣಾಗಿರುತ್ತೆ, ಬಟ್ ಫುಲ್ ಅಷ್ಟೊಂದಿಲ್ಲ, ಸ್ವಲ್ಪ. ಇದು ನೋಡಿ, ಇದೊಂದು 32 ಅವರ್ಸ್ಗೆ ಈ ಥರ ಫುಲ್ ತಿನ್ನೋ ಥರ ಹಣ್ಣಾಗಿರುತ್ತೆ ಬಾಳೆಹಣ್ಣು. ಸರಿ, ಹಂಗಾಗಿ ನಾವೆಲ್ಲರೂ ಈ ಥರ ಬಾಳೆಹಣ್ಣನ್ನ ಹಣ್ಣು ಮಾಡಿಕೊಂಡು ನೈಸರ್ಗಿಕವಾಗಿ ತಿನ್ಬೋದು. ನಮಸ್ಕಾರ.